ಬಟ್ಟೆ ಇರೋ ಚೀಲ ಹಾಕೊಂಡು ಇದನ್ನ ತಗೊಂಡು ಬನ್ನಿ. ಇರೋ ಇರೋ ಬಿಟ್ಕೊಡ್ತೀನಿ ಇರೋ. ಹಾಂ ಈ ಗಾಡಿ ಒಂಚೂರು ಈ ಕಡೆ ಹಾಕೊಂಬಿಡಿ ಸರ್. ಇದು ಸರ್ ಈ ಗಾಡಿ ಒಂಚೂರು ಈ ಕಡೆ ಹಾಕೊಂಬಿಡಿ, ಹಂಗೆ ಹಾಕ್ಬಿಡಿ. ಏನು ನೆತ್ತಿಗೆ ಎತ್ತಕ್ಕೆ ಈಸಿ ಆಗುತ್ತೆ ಅಷ್ಟೇ. ಈ ಕಡೆ ಬರ್ತೀರಾ? ಹ್ಞೂ ಹಿಂಗೆ ಹೇಳ್ಕೊಂಡು ಹಿಂಗೆ ಬರ್ತೀರಾ ಅಷ್ಟೇ. ಹಂಗೆ ಎಳೆದು ಈ ಕಡೆ ಹಾಕ್ಬಿಡಿ ಅಷ್ಟೇ. ಆನ್ ಇದೆ ಮೋಟ್ರು ಆನ್ ಮಾಡಿದ್ರಾ? ಇಲ್ಲ ಮಾಡಿ ಮಾಡಿ ಹೋಗಿ. ಎಷ್ಟೊತ್ತು ನೋಡಿಸ್ತಾ ಇದ್ದೀರಾ? ಒಂದು 10 ನಿಮಿಷ ಆಯ್ತು. ಮಾಡಿ ಮಾಡಿ ನೀವು ಆಫ್ ಮಾಡೋಕ್ಕೆ ಇವಾಗ ಅದು ಅಲ್ಲೆಲ್ಲ ಹೊಡಿತಾ ಇದಾರಲ್ಲ, ಅವ್ರು ಕೇಬಲ್ ಟಚ್ ಆಯ್ತು ಅಂದ್ರೆ ನಮಗೂ ಸೇರಿ ಹೊಡಿತಾರೆ ಕರೆಂಟ್. ಇವಾಗ ಆನ್ ಮಾಡಿ. ಇವಾಗ ಹೊರಗಡೆ ಹೋದ್ಮೇಲೆ ಮುಗಿತು, ಏನು ತೊಂದರೆ ಇಲ್ಲ. ಎಷ್ಟು ಹೋಗ್ತೀವಿ ಒಂದು 300 ಹತ್ರ ಹೋಗಿ ಆಯ್ತು ಬಿಡು. ಲೈಟಾಗಿ ಬರ್ತಾ ಇದೆ. ಹಾಂ ಬಿಡು ಬಿಡು. ಎಷ್ಟು ಹೇಳ್ತಿದ್ದೀರಿ? 250. ಲೈಟಾಗಿ ಚಿಕ್ಕದಾಗಿದೆ, ಅದೇನು ಲೆಕ್ಕಕ್ಕೆ ಬರಲ್ಲ. ಕೇಸಿಂಗಲ್ಲ, ಇನ್ನು ಕೇಸಿಂಗಲ್ಲ ಯಾವ ಓಟಾಯ್ತು. ಬಿಡು ಬಿಡು. ಕೇಸಿಂಗ್ ಎಷ್ಟು ನಿಂತ ನೋಡಬೇಕಿತ್ತು. ಹೌದಾ? ಇಲ್ಲ ಎತ್ತವ ನೋಡೋಣ. ನೀವು ಹೇಳಿದ್ರೆ ನೋಡ್ತಾ ಇದ್ದೆ. ಏನು ಅವಶ್ಯಕತೆ ಇಲ್ಲ ಸರ್. ಕೇಸಿಂಗ್ ನೋಡಿ ಏನು ಬರುತ್ತೆ ಹೇಳಿ. ಒಂದು ನಾಲೆಜ್ ಇದೆ, ಅವ್ರು ಕೊಟ್ಟಿರೋದು ಮಿಸ್ ಆಗಿದೆ ಸ್ಟಾರ್ಟಿಂಗಲ್ಲಿ. ಕೇಸಿಂಗ್ ನೋಡ್ಬಿಟ್ಟು ಲಾಸ್ಟಲ್ಲಿ ಎತ್ಬಿಟ್ಟು ಒಂದೇ ಸರ್ ಬೆಲೆ ಎತ್ಬಿಟ್ಟು ಕೇಸಿಂಗ್ ಸರ್ ಬಿಟ್ಟು ನೋಡಿ ಸರ್. ಕೇಸಿಂಗ್ ಎಲ್ಲ ಒಂದು ನೋಡಿ ಬರ್ಬೋದು. 100 ಜಾಸ್ತಿ ಇರುತ್ತಲ್ಲ, 100 ಹತ್ತಿರ ಇರುತ್ತೆ. ಒಂದ್ಸರಿ ಈಗ ಟಚ್ ಆಗಿದೆ ಅಂತೆಲ್ಲ ಪೈಪ್ ಹಂಗೆ ಇರುತ್ತೆ. ಹಂಗೆ ಇರೋದಾ? ಹಂಗೆ ಇರುತ್ತೆ. ಅದೇನು ತೊಂದರೆ ಇಲ್ಲ. ಅದು ಹೆಂಗೆ ಬೇಕಂಗಿರುತ್ತೆ. ಅದನ್ನೆಲ್ಲ ಓಲಾಡ್ಸಕ್ಕೆ ಹೋಗೋದು ಅದು ಪಾಡಿಗಿರುತ್ತೆ. ನಾವು ಪಾಡಿಗೆ ಕ್ಯಾಮ್ರಾ ಬಿಡ್ತೀವಿ ಅಷ್ಟೇ. ಯಾವುದೋ ಒಂದು ಸೈಡ್ ಅಂಟ್ಕೊಂಡ್ರೆ ಮೋಟ್ರ್ ಆನ್ ಆನ್ ಆಫ್ ಕೂಡ ಶೇಕ್ ಆಗುತ್ತೆ. ಇವಾಗ ಶೇಕ್ ಆಯಿತು ಒಂದ್ಸಲ ನಾನು ಶೇಕ್ ಆಗೇ ಆಗುತ್ತೆ.
ಲಾಸ್ಟ್ ಟೈಮ್ ಬಿಟ್ಟಾಗ ಎಷ್ಟು ಅಡಿಗಿತ್ತು ನೀರು? ಒಂದು 800 900 ಸ್ಟಾರ್ಟ್ ಆಗಿದ್ದು. 900 ಸ್ಟಾರ್ಟ್ ಆಗಿತ್ತು. ಫಸ್ಟ್ ಸೋರ್ಸ್ ಎಲ್ಲರಿಗೂ ನೀರು ಕಡಿಮೆ ಇತ್ತು, ಬಟ್ ಇವಾಗ ಪಿಕಪ್ ಆಗ್ತಾ ಇದೆ ಎಲ್ಲರದ್ದು. ನಮ್ದು ಹಂಗೆ ಇದೆ ಇನ್ನು. ಟೈಮ್ ತೊಗೊಳುತ್ತೆ. ಫಸ್ಟ್ ಎಲ್ಲ ಚಿಕ್ಕ ಚಿಕ್ಕ ಬೋರಲ್ಲಿ ಎಂಟ್ರ್ ಆಗುತ್ತೆ ನೀರು, ಆಮೇಲೆ ದೊಡ್ಡ ದೊಡ್ಡ ಬೋರಲ್ಲಿ ಬರುತ್ತೆ. ಯಾವ ನೀರು ಬಂದಾಗ ಎಲ್ಲಿ ಗ್ಯಾಪ್ ಇರುತ್ತೆ ಗೊತ್ತಿಲ್ಲ, ಅಲ್ಲಿ ಹೋಗುತ್ತೆ ಫಸ್ಟ್. ಯಾರಿಗೆ ಬರುತ್ತೆ ಕೇಳೋದು, ಎಲ್ಲರಿಗೂ ಬರುತ್ತೆ, ಟೈಮ್ ತೊಗೊಳುತ್ತೆ. ಮಳೆಗಾಲ ಬಂದರೆ ಮೇಲೆ ಇರೋದೇ ಫಸ್ಟ್ ಹೇಳ್ಕೊಂಡ್ಬಿಡ್ತಾರೆ, ಅಲ್ಲೇ ಬಂದುಬಿಡುತ್ತೆ ನೀರು. ಅವ್ರು ಎಳ್ಳು ಬಿಸಾಕ್ತಾ ಇರ್ತಾರೆ, ಅಲ್ಲಿ ಕರೆ ಆಗ್ತಾ ಇರುತ್ತೆ, ನೀರು ಬರ್ತಾನೆ ಇರುತ್ತೆ ಡೈಲಿ. ಭೂಮಿಲಿ ಎಳಿತಾ, ಭೂಮಿಯಲ್ಲಿ ಒಂದೊಂದು ದಿನಕ್ಕೂ ನೀರು ಎಳಿತಾನೆ ಇರುತ್ತೆ. ಬರೋ ನೀರಲ್ಲ, ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹೋಗ್ತಾನೆ ಇರುತ್ತೆ ಕೆಳಗಡೆ. ಎಲ್ಲ ಹೋಗುತ್ತೆ ಭೂಮಿ ಒಳ್ಳೆ ನೀರೆಲ್ಲ, ಹೊರಗೆ ಹೋಗ್ಬೇಕಲ್ಲ, ಬೇರೆ ಎಲ್ಲ ಆಪ್ಷನ್ ಇದೆ. ಇರೋ ಗ್ಯಾಪ್ಸ್ಗೆ ಹೋಗ್ಬೇಕು. ಯಾರ್ದು ಫಸ್ಟ್ ಏರ್ ಕ್ರಾಕ್ ಯಾರ ಜೊತೆ ಅಲ್ಲಿ ಇದೆ ಅದು ಹೋಗುತ್ತೆ. ಇನ್ನೊಂದು ಸಿಲ್ಟು ಸಿಲ್ಟತ್ತೆ ಕೇಸಿಂಗ್ ಕಮ್ಮಿ ಇದ್ದರೆ ತುಂಬ ಫಾಸ್ಟ್ ರಿಕವರ್ ಆಗುತ್ತೆ. 20 ಅಡಿ 30 ಅಡಿ ಕೇಸಿಂಗ್ 10 ಅಡಿ ಕೇಸಿಂಗ್ ಬರುತ್ತಲ್ಲ, ಇವಾಗ ಫಾಸ್ಟ್ 100 ಅಡಿ ಅಂದರೆ 100 ಅಡಿ ಇರೋಷ್ಟೊತ್ತಿಗೆ ತುಂಬ ಟೈಮ್ ತೊಗೊಳುತ್ತೆ. 100 ಅಡಿ ಕೇಸಿಂಗಲ್ಲಿ ಹೇಳಿದೆ, ಮತ್ತೆ ಬಂಡೆ ಮೇಲೆ ಹಿಡಿದು ಆ ಕ್ರ್ಯಾಕ್ಸಲ್ಲಿ ಯಾವ ಫಸ್ಟ್ ಇದೆಯೋ ಫಸ್ಟ್ ಕ್ರ್ಯಾಕ್ವರೆಗೆ ಹೋಗಿ ಬಿಡೋ. ಮಳೆ ಬಂದಿದ್ದಿಲ್ಲ ಅಂದರೆ ಎಷ್ಟು ಊರುಗಳು ಹೊರಟೋಗ್ಬಿಡ್ತದೆ. ಮೇ ತಿಂಗಳಲ್ಲಿ ಮಳೆ ಬಂದಿದೆ ಕೆಲಸ ಸರಿ ಆಯಿತು. ಅಂದರೆ ಫಸ್ಟ್ ಫೆಬ್ರವರಿ ಜನವರಿಲೇ ಹೇಳಿದ್ರು ಬಿಡಿ, ಮೇ ಫಸ್ಟಿಗೆಲ್ಲ ಮಳೆ ಸ್ಟಾರ್ಟ್ ಆಗುತ್ತೆ. ಎಸ್ಟಿಮೇಟ್ ಇಕ್ಕಿದ ಪ್ರಕಾರ ಕರೆಕ್ಟಾಗಿ ಬಂತು. ಮಳೆ ಜಾಸ್ತಿ ಭಯಂಕರವಾಗಿ ಇರುತ್ತೆ ಅಂತ ಹೇಳಿದ್ರು. ನನಗೆ ಅದೇ ಭಯ, ಏನಾದರೂ ಮೋಟ್ರ್ ಪ್ರಾಬ್ಲಮ್ ಆಗಿ ಅದಕ್ಕೆ ನೋಡೋಣ, ನಮಗೆ ಕ್ಯಾಮ್ರಾ ಬಿಟ್ಟರೆ ಅದನ್ನು ಐಡಿಯಾ ಬರುತ್ತೆ. ಈ ಥರ ಬಂದರೆ ಕರೆಂಟ್ ಬಿಲ್ ಚಚ್ಕೊಂಡು ಬರ್ತದೆ. ಹೌದು ಅಂತ ನಾನು ಒಂದು ತಿಂಗಳು ನೋಡೋಣ ಅಂತ ಅಂದ್ಕೊಂಡೆ, ಬೇಡ ಒಂದ್ಸಲ ಕ್ಯಾಮ್ರಾ ಬಿಟ್ಟು ನೋಡೋಣ ಏನಾಗಿದೆ. ಕ್ಲಾರಿಫೈ ಮಾಡಿಬಿಡುತ್ತೆ. ಹಾಂ ಅದೇ ಕ್ಯಾಮ್ರಾ ಕ್ಲಾರಿಫೈ ಆಗುತ್ತೆ. ಇವಾಗ 3 ತಿಂಗಳಿಂದ ತಿಂಗಳಿಗೆ 4 ಟ್ಯಾಂಕರ್ ಹಾಕಿಸ್ತಾ ಇದ್ದೀನಿ. 4 ಟ್ಯಾಂಕ್ ವಾರಕ್ಕೊಂದು ಮ್ಯಾನೇಜ್ ಆಗಲ್ಲ. ಮ್ಯಾನೇಜ್ ಆಗಲ್ಲ. ಇಷ್ಟೇ ಬರೋದಲ್ಲ, ನಾನು 3 ಅವರ್ಸ್ ರನ್ ಮಾಡಿದ್ದು ನನಗೆ ಅಷ್ಟೇ ಫಿಲ್ ಆಗ್ತದೆ. ಒಂದು 1,500 ಲೀಟ್ರ್ ಬರುತ್ತೆ ಅಷ್ಟೇ 3 ಅವರ್ಸ್ ರನ್ ಮಾಡಿದ್ದು. 1,500 ಬರೋ ಆ ಪ್ರೆಷರ್ಗೆ 1,500 ಬರೋದು ಕಷ್ಟ ಇದೆ. 1,000 ಲೀಟ್ರ್ 1,500 ಬಂದರೆ ಅಷ್ಟೇ, ಅದು ಮೇಲೆ ಆಗ್ತದೆ. ಹಾಂ ಬಿಡು ನೀನು. ಇನ್ನೊಂದು ಗ್ಲಾಸ್ ಬೇಕಾ? ಬಿಡ್ಲ? 700 ಹೋಗಿದೆ. 850 900 ಕ್ಯಾನ್ ಒಂದು ಸೋರ್ಸ್ ಇತ್ತು ಅಂತ ಹೇಳಿ ಸ್ಟಾರ್ಟಿಂಗ್. ನೋಡೋಣ, ಆಲ್ಮೋಸ್ಟ್ ಆ ಸೋರ್ಸ್ ಬಂದಾಗಿದೆ ಅನ್ಸುತ್ತೆ. ಒಂದೊಂದು ಟೈಮ್ ಕ್ಯಾಮ್ರಾ ಟೈಮ್ ಒಂದೊಂದು ಟೈಮ್ ನೀರು ಬರ್ತಾ ಇರುತ್ತೆ ಒಂದೊಂದು ಟೈಪಲ್ಲಿ. ಕಂಟಿನ್ಯೂಸ್ ಆಗಿ ಎಷ್ಟೊಂದು 3 ಅವರ್ಸ್ ರನ್ ಮಾಡ್ಬೋದಾ? ನೀರು ಬರ್ತಾರೆ ಎಷ್ಟೊತ್ತು ಬೇಕಾದ್ರೆ ರನ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಅಲ್ಲ ಹೀಟಾಗಿ ಆ ಥರ ಏನು ವಾಟರ್ ಸಪ್ಲೈ 24 ಅವರ್ಸ್ ಆಗುತ್ತಲ್ಲ. ವಾಟರ್ ಸಪ್ಲೈ ಮೋಟ್ರ್ ಹಾಕ್ತಾರೆ ಸಣ್ಣ ಇದು 24 ಅವರ್ಸ್ ಆಗುತ್ತೆ. ಏನಾಗಲ್ಲ. ಇಲ್ಲದೇ ಪ್ರಾಬ್ಲಮ್ ಆಗುತ್ತೆ. ನೀವು ಓನರ್ ಮೇಂಟೈನ್ ಆಗಿರೋದು కాబట్టి ಏನಾಗಿಲ್ಲ. ಅದು ಬೇರೆ ಅಂದರೆ ಇಷ್ಟೊತ್ತಿಗೆ ಆನ್ ಮಾಡಿಬಿಟ್ಟು ಸುಟ್ಟು ಹಾಕ್ಬಿಡ್ತಾರೆ. ಓನರ್ ಜವಾಬ್ದಾರಿ ಇರುತ್ತೆ, ನೋಡ್ಕೊಂತಾರೆ, ಆಫ್ ಮಾಡ್ಕೊಳ್ತಾರೆ. ನೀವು ಈ ಸ್ವಿಚ್ನ ಇನ್ನೂ ಮನೇಲಿ ಇಟ್ಕೊಬೋದಾಯ್ತು, ಇಷ್ಟು ರಿಸ್ಕ್ ಬರೋದು ಬೇಕಾಗಿಲ್ಲ. ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಇನ್ನೂ ಈಸಿ ಆಗ್ತಾರೆ. ನೀವು ಮನೆ ಬಾಲ್ ಹತ್ರ ಇಟ್ಕೊಂಡಿದ್ದೀರಿ, ಆಟೋಮೆಟಿಕ್ ಹಾಕಿಟ್ಬಿಟ್ಟಿದ್ರೆ ಹಾಗೆ ನೋಡೋ ಹಂಗೆ ಆಫ್ ಮಾಡ್ಕೊಬೋದಾಯ್ತು. ಕೆಳಗಡೆ ಮೇಲೆ ಬರೋದು ಇವು ಓಡಾಡೋಗೆಲ್ಲ ಕಣ್ಣು ಕಾಣಿಸುತ್ತೆ. ಅವಾಗ ಬಂದು ನೋಡ್ಕೊಂಡು ಇಲ್ಲ ಕೆಳಗಡೆ ಹತ್ತಿ ಮೇಲೆ ಹತ್ತಿರೋದು ಹಂಗಾರು ಮಾಡಿಸ್ಬಿಡಿ ನೆಕ್ಸ್ಟ್ ಟೈಮ್ ಅಷ್ಟೇ. ಅಲ್ಲ ಓಡೋ ಟೈಮೆಲ್ಲ ಪ್ರತಿ ಟೈಮ್ ಯಾರೋ ಒಬ್ರು ನೋಡ್ತಾನೆ ಇರ್ಬೋದು, ನೀರು ಆಫ್ ಪಟ್ಟದ ಆಫ್ ಮಾಡ್ಕೊಬೋದು. ಕೆಳಗಡೆ ಅಂದರೆ ಬೇಜವಾಬ್ದಾರಿ ಇರುತ್ತೆ ಸ್ವಲ್ಪ, ಬರೋಣ ಹೋಗೋಣ ನೋಡೋಣ ಬಿಡಿ. ಕೆಳಗಡೆ ಮೇಲೆ ಅಂದರೆ ಕಣ್ಣು ಕಾಣಿಸ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದು ಐಡಿಯಾ ಬರ್ತದೆ. ಈಗ 3 ತಿಂಗಳಿಂದ ನಾನು ನೈಟ್ 2 ಗಂಟೆಗೆ ಆನ್ ಮಾಡೋದು. ವೋಲ್ಟೇಜ್ ಸಿಗಲ್ಲ ಇಲ್ಲ ನಮಗೆ. 2 ಗಂಟೆಯಿಂದ 5-5:30 ತನಕ ಆನ್ ಮಾಡೋದು. ವೋಲ್ಟೇಜ್ ಇದ್ದರೆ ಸ್ವಲ್ಪ ಫಾಸ್ಟ್ ಬರುತ್ತೆ, ಇಲ್ಲಾಂದರೆ ಏನೋ ಬರುತ್ತೆ. ಇಲ್ಲಾಂದರೆ ಅದಕ್ಕೊಂದು ಟೈಮರ್ ಹಾಕ್ಬಿಟ್ಬಿಡಿ, ಆ ಟೈಮಿಗೆ ಸೆಟ್ ಮಾಡಿಬಿಟ್ರೆ ಆ ಟೈಮಿಗೆ ಅದೇ ಇಟ್ಕೊಳುತ್ತೆ. ವೋಲ್ಟೇಜ್ ಪ್ರಾಬ್ಲಮ್ಮ ನೀರಿನ ಪ್ರಾಬ್ಲಮ್ಮ ಗೊತ್ತಾಗಬೇಕಲ್ಲ. 2 ಗಂಟೆಗೆ ಆಲ್ಮೋಸ್ಟ್ ಎಲ್ಲ
ಬರೀ ಫ್ಯಾನ್ಗಳು ಮಾತ್ರ ವರ್ಕಾಗಿ ಇರ್ತವೆ. ಹಾಂ ಫ್ಯಾನ್ಗಳು ಕೆಲವೊಂದು ಲೈಟ್ಗಳು ಅಷ್ಟೇ, ಗೀಸರ್ ಮೋಟ್ರ್ ಪ್ರತಿಯೊಂದು ಆಫ್ ಆಗಿರ್ತವೆ. ಒಂದು 70% ವೋಲ್ಟೇಜ್ ಜಾಸ್ತಿನೇ ಇರ್ತವೆ ಎಲ್ಲರೂ ಆಫ್ ಆಗಿರುತ್ತೆ. ಯಾರ್ದು ಮೋಟ್ರ್ ಆನ್ ಆಗೋದು ರೇರ್, ಯಾರ್ದು ಒಬ್ಬರು ಸಾವಿರದಲ್ಲಿ ಒಬ್ರದ್ದು ಇಬ್ಬರದು ಮೋಟ್ರ್ ಆನ್ ಆಗುತ್ತೆ ಆ ಟೈಮಲ್ಲಿ ಅಷ್ಟೇ. ಅದು ಆಟೋಮೆಟಿಕ್ ಇರೋದ್ರಿಂದ ಜಾಸ್ತಿ ಆನ್ ಆಗುತ್ತೆ. ಅದು ಅಷ್ಟು ವೋಲ್ಟೇಜ್ ಇದ್ದರೆ ಸ್ವಲ್ಪ ಫೋರ್ಸ್ ಬರುತ್ತೆ, ಇಲ್ಲಾಂದರೆ ಇನ್ನೂ ಕಮ್ಮಿ ಇಷ್ಟೇ ನೀರು ಲೆವೆಲ್ ಕಡಿಮೆ ಆಗಿದ್ದಕ್ಕೂ ಇರ್ಬೋದು. ನೋಡಿರಿ ಅದೊಂದು ಐಡಿಯಾ ಬರುತ್ತೆ. ಹೋಲ್ಡೈನ್ ಮೇಲೆ ಎತ್ತು, ಸ್ವಲ್ಪ ಮೇಲೆ ಎತ್ತು, ಸ್ವಲ್ಪ ಡೌನ್ ಮಾಡು, 1 ಇಂಚ್ ಡೌನ್ ಮಾಡು. ನಿಧಾನಕ್ಕೆ ಬರ್ತಾ ಇದೆ ನೀರಲ್ಲಿ. ಒಂದು ನಿಮಿಷ ವೀಡಿಯೋನೇ ಕೊಡ್ತೀನಿ ನಿಮಗೆ, ಕೊಡ್ತೀರಾ? ವೀಡಿಯೋನೇ ಕೊಡ್ತೀನಿ. ಇರಪ್ಪ 9:45 ಹಾಂ ಬಿಡು, ಇದೇ ಹೇಳಿದಲ್ಲ ನೀವು. ಹಾಂ ಬಿಡು, ಹೋದ ಸಲ ವೀಡಿಯೋ ಕೊಟ್ಟಿಲ್ಲಲ್ಲ, ಮತ್ತೆ ಸೀಟಿಗೆ ಕೊಟ್ಟಿದ್ರಾ? ಇಲ್ಲ ಈ ಸಲ ವೀಡಿಯೋ ಕೊಡ್ತೀನಿ. 9:40 950 ಚಿಕ್ಕ ಸೋರ್ಸ್ ಇಲ್ಲ ಒಂದು ಏನು ಹಾಂ 950 ಬಿಡು, ವೀಡಿಯೋ ಕೊಡ್ತೀನಿ. ಇಲ್ಲ ನಾನು ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪಲ್ಲಿ ಇರುತ್ತೆ, ಕೊಟ್ಟಿರಲ್ಲ ಅಷ್ಟೇ. ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕಾಗುತ್ತಾ? ಇವಾಗ ನೀವು ಯೂಟ್ಯೂಬಲ್ಲೇ ಕೊಡ್ತೀನಿ. ಇಲ್ಲೊಂದಿದೆ, ಇನ್ನೊಂದು ಇನ್ನೊಂದು ಎಲ್ಲ ಸ್ಟಡಿ ನೋಡೋದು ಪಕ್ಕದಲ್ಲೇ ಇದೆ. ಎಲ್ಲ ಸೋರ್ಸ್ ಎಲ್ಲ ಒಂದೇ ಸೋರ್ಸ್, ಅದು ಬೇರೆ ಬೇರೆ ಗ್ಯಾಪ್ಸಲ್ಲಿ ಬರ್ತದೆ ಅಷ್ಟೇ. 960ನಾ? ಸ್ವಲ್ಪ ಮೇಲೆ ಎತ್ತಾರೆ ಸ್ವಲ್ಪ ಮೇಲೆ ಸ್ವಲ್ಪ ಹಾಂ ಅಷ್ಟೇ. 960 ಬಿಡು ಬಿಡು. 965 ಇದು 75 ಇದೆ. 65 960 ಬಿಡು. 945 950 965 ಬಿಡು ಬಿಡು, ಇಲ್ಲೇ ಗೊತ್ತಾಗುತ್ತೆ ಬಿಡು. ಹಾಂ ಹಾಂ ಬಿಡು. ಆ ಥರ ನೀರು ಬರ್ತಾ ಇರೋದು ಎಲ್ಲಿ ತನಕ ಫಿಲ್ ಆಗಿರುತ್ತೆ ಇವಾಗ? ನೋಡೋಣ, ನೀರು ಬಂದು ಸ್ಟಾಕ್ ಆಗಿದೆ, ಎಷ್ಟು ಫಿಲ್ ಆಗಿದೆ. ಅದು ಕೆಳಗಡೆ ಗ್ಯಾಪಲ್ಲಿ ಹೋಗ್ತಾ ಇರುತ್ತಾ ಬೇರೆ ಕಡೆಗೆ? ಹೇಳಲಿಕ್ಕಾಗಲ್ಲ, ಅದು ಏನು ಬೇಕಾದ್ರೆ ಆಗ್ಬೋದು. ಇಲ್ಲಾಂದ್ರೆ ಹೋಗ್ತಾನೋ ಇರ್ಬೋದು, ಹೋಗಿಲ್ದೇನೋ ಇರ್ಬೋದು. ಅಲ್ಲ ಅಷ್ಟೊಂದು ಬಂದರೆ ಇವಾಗ ಇರಬೇಕಿತ್ತಲ್ಲ ಇದರಲ್ಲಿ. ಅಷ್ಟೊಂದು ಏನಿಲ್ಲ ಸರ್, ಎಲ್ಲ ಸೇರಿ ಕಾಲೇಜ್ ಬರ್ತಾಯಿಲ್ಲ ನೀರು. ಆ 3 ಸೋರ್ಸ್ ಇದೆ, 4 ಸೋರ್ಸ್ ಬಂದೆ. ಇನ್ನೂರ ಹತ್ರ ಮೇಲೆ ಒಂದು ಸೋರ್ಸ್ ಇದೆ. 945 ಇದೆ, 950 ಇದೆ, 965 ಇದೆ. 3 ಸೋರ್ಸ್ ಇದ್ದರೆ ಕಾಲೇಜ್ ನೀರು ಅಷ್ಟೇ, ಜಾಸ್ತಿ ಏನಿಲ್ಲ. ಕಾಲೇಜ್ ಬಂದರೂ ಕೂಡ ಅದು 24 ಅವರ್ಸ್ ಬರ್ತಾ ಇರಬೇಕಾದ್ರೆ ಇಷ್ಟು ಗ್ಯಾಪಲ್ಲಿ ಸ್ಟಾಪ್ ಆಗಬೇಕಲ್ಲ. ನೀವು ಮೋಟ್ರ್ ಓಡಿಸ್ತಾ ಇದ್ದೀರಲ್ಲ, ನೈಟೆಲ್ಲ 2 ಗಂಟೆ ಬಿದ್ದು ಆನ್ ಮಾಡಿದಿರಲ್ಲ. ಈ 2 ದಿವಸ ಸಾಕತ್ತೆ ಮೋಟ್ರ್, ಇದೆಲ್ಲ ಯಾವ ಲೆಕ್ಕ ಅದು? ಆ ಪೈಪ್ಗೆ 2 ದಿವಸ ಸಾಕತ್ತೆ. ಬಿಡು ಬಿಡು. 100 ಇನ್ನೊಂದು ಬರಬೇಕಿತ್ತಲ್ಲ ಸೋರ್ಸು. ಇಲ್ಲ 160 ಇದೆ, 1060 ಇದೆ. ನೋಡೋಣ ಬರ್ತಾ ಇದ್ದಿಲ್ಲ. 10 ಅಪ್ರಾಕ್ಸಲ್ಲಿ ಹಿಡಿತು ಇರಮಾನ 1070 ಅಲ್ಲ, ಅಲ್ಲಿ 1060 ಆಗುತ್ತೆ. ಬಿಡು. ಮೋಟ್ರಲ್ಲೆಲ್ಲ ಹತ್ರನೇ ಇದೆ. ಮೋಟ್ರಲ್ಲಿ ಬಂತಲ್ಲ ಅಷ್ಟರಲ್ಲಿ ರೋಡಲ್ಲಿ. ನೋಡು ಮನೋಜ, ಸ್ವಲ್ಪ ಮೇಲೆ ಅಲ್ಲ ಅಲ್ಲೇ ಕರೆಕ್ಟಾಗಿ ಎಷ್ಟು ಅಲ್ಲೇ ನೋಡಲ್ಲ, ಇದು ಇಟ್ಕೊಂಡಿದ್ದೆ ನೋಡಲ್ಲಿ, ಅಲ್ಲೇ ನೋಡು ಮಗ, ಇರೋ 1188 ಇದೆ ಇಲ್ಲಿ. 76 1176 ಇದೆ. ಸ್ವಲ್ಪ ಮೇಲೆ ಆಯ್ತು. ಡೌನ್ ಮಾಡು.
ಬಿಡಿ, ನೀರು ಕಮ್ಮಿ ಆಗ್ತಿದೆ, ಅದಕ್ಕೆ ನೀರಿನ ಪ್ರೆಷರ್ ಇಲ್ಲ. ಮೋಟ್ರ್ ಇರೋದು 1200 ಚಿಲ್ಲರೆ ಕೆಳಗಡೆ ಇದೆ. ನೋಡೋದು ಗೊತ್ತಾಗುತ್ತೆ, ಬರುತ್ತೆ ಹಾಗೆ ಬಿಡು. ಬರ್ತಾ ನೀರು ಕಲೆಕ್ಟ್ ಆಗ್ತದೆ, ಮೇಲೆ ಬರ್ತಾ ಇದೆ. ಪಂಪು ಸ್ವಲ್ಪ ವೀಕ್ ಆಗಿರುತ್ತೆ ಇವಾಗ. ಅದು ಇನ್ನೊಂದು ಏನು ರೆಡಿ ಮಾಡೋದೇನು ಅವಶ್ಯಕತೆ ಇಲ್ಲ ಇವಾಗ, ಯಾಕೆಂದರೆ ಎಲ್ಲರೂ ನೀರು ಕಮ್ಮಿ ಆದಾಗ ಪಂಪ್ ವೀಕ್ ಆಗಿ ಆಗುತ್ತೆ ಆಟೋಮೆಟಿಕ್. ನೀರು ಚೆನ್ನಾಗಿದ್ದರೆ ಪಂಪ್ ವೀಕ್ ಆಗಲ್ಲ, ಅದಕ್ಕೆ ನೀರು ಪ್ರೆಷರ್ ಡೌನ್ ಆಗಿರುತ್ತೆ. ಇವಾಗ ಇಲ್ಲಿ ಸೋರ್ಸ್ ಇದ್ದರೆ ಗೊತ್ತಾಗಲ್ಲ. ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ. ಆ ಥರ ಸೋರ್ಸ್ ಇದ್ರೆ ಗೊತ್ತಾಗಲ್ಲ. ಈ ನೀರಲ್ಲಿ ಹೊಡೆದು ಗೊತ್ತಾಗಲ್ಲ. ಸ್ವಲ್ಪ ಪ್ರೆಷರ್ ಇದ್ದರೆ ಗೊತ್ತಾಗುತ್ತೆ. ಪ್ರೆಷರ್ ಇದ್ದರೆ ಅದು ಸೇಗಾಗುತ್ತೆ. ನಿಧಾನ ಬಿಡ್ತಾರೆ. ಮತ್ತೇನಲ್ಲಿ ಇಲ್ಲ, ಕೇಬಲ್ ಕಟ್ಟಿರೋದು, ಅಲ್ಲಿಂದ ಕೇಬಲ್ ಕಟ್ಟಿರೋದು. ಒಂದು ಸೈಡಲ್ಲ, ಅದು ಒಂದು ಸೈಡಲ್ಲ, ಅದು ಯಾವ ಡೈರೆಕ್ಷನ್ ಬೇಕಾ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಹೋದಾಗ ನೋಡ್ಕೊಬೇಕು ಅಷ್ಟೇ. ಜಾಸ್ತಿ ತಿರುಗಿಸಿ ಟ್ವಿಸ್ಟ್ ಹೊಡೆದ್ರೆ ಅಲ್ಲಿ ಹೋಗಿ ರೊಟೇಷನ್ ಹೊಡೆದ್ಬಿಡುತ್ತೆ ಮೋಟರ್. ಅದು ಹೆಂಗೆ ಹೋಗುತ್ತೆ ಹಂಗೆ ಬಿಡ್ಬೇಕು, ಹಂಗೆ ಎತ್ಬೇಕು. ಖಾಲಿ ಬರಲಿದ್ರೆ ಹೆಂಗೆ ಬೇಕಾದ್ರೆ ಟ್ವಿಸ್ಟ್ ಹೊಡಿ, ಹೆಂಗೆ ಬೇಕಾದ್ರೆ ನೋಡ್ಕೊಳ್ಳಿ, ಯಾವ ಥರ ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಹೊಡೆದು ತಿರ್ಸ್ಕೊಂಡು ನೋಡ್ಕೊಂಡು. ಹಾಂ, 1270, 1250, ಇಲ್ಲಿ 70 ಬಿಡು. 1260, ಅಲ್ಲ ಮೋಟ್ರ್ ಹತ್ರ ಬರ್ಲಿ ಸಿಗ್ನಲ್. ಒಂದು 10-20 ಕಡೆ ಮೇಲೆ ಹಾಕಿರ್ತೀವಿ, ನಿಮ್ಗೆ ಗೊತ್ತಾಗುತ್ತೆ ಮೋಟ್ರ್ ಬರಲಿಕ್ಕೆ ಮುಂಚೆ. ಬಿಡು ಇನ್ನೂ ಕ್ಲಿಯರ್ ಇದೆ. ಮತ್ತೆ ಸೋರ್ಸ್ ಗೊತ್ತಾಗಲಿಲ್ಲ ಅಲ್ಲ. ಇದ್ರೆ ನಾನೇ ನಿಲ್ಲಿಸ್ತೀನಿ. ಎತ್ತಿ ಬಿಡಬೇಕು. ಎತ್ತು ಇನ್ನೂ ಎತ್ತಬೇಕು. ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಡ್ಡಲ್ಲಿ. ಹಾಂ, ಬಿಡು. ಅಲ್ಲೇ ಬಿಟ್ಟು ಇಲ್ಲ, ಅಲ್ಲೇ ಹೋಯ್ತು. ಬರ್ತಾನೆ ಅಲ್ಲಿ ಕೆಳಗೆ ಹೋದ್ರೆ ನೋಡ್ಕೊಳ್ಳಿ. ಸ್ವಲ್ಪ ಕೆಳಗೆ ಹೋಗ್ಬೋದು, ಜಾಸ್ತಿ ಹೋಗೋದು ಬೇಡ. ಇಲ್ಲ ಸ್ವಲ್ಪ ಎತ್ತಿ. ಹಾಂ, ಬಂತು ಮೇಲೆ ಬಂತು. ಅಲ್ಲೇ ಹೋಗ್ತಾ ಇದೆ ಅಲ್ಲ. ಬೆಲ್ಲಿ ಈ ಕಡೆ ಇದೆ ನನಗೆ. ಬೆಲ್ಲಿ ಈ ಕಡೆ ಇಲ್ಲಿ ಬಂದ್ರಾ? ಒಳಗಡೆ ಹೋಗು. ಕಿಚನ್ ಬಾಲಿ ಇದು ಬಿಟ್ಬಿಡು. ಕಿಚನ್ ಬಂದು ಎಳ್ಬಿಡು. ಇಲ್ಲ, ಇಲ್ಲಿಗೆ ಬಂದ್ಬಿಡು. ಇಲ್ಲಿ ಬಾಲಿ ಬಿಟ್ಬಿಡಿ. ನಾವು ಹೊರಡೆ ಹೋಗು. ಬಿಡಪ್ಪ, ಬಿಡು. ಹೋಯ್ತದೆ, ಬಿಡು. ಹೋಯ್ತು ಬಿಡು ಅಷ್ಟೇ. ಬಿಡು. ಸ್ವಲ್ಪ ಡೌನ್ ಮಾಡಿ ಕುತ್ಕೊಂಡು ಬಿಡು ಆರಾಮ. ಮೋಟ್ರ್ ಬಾಟಮ್ ಲೆವೆಲ್ ಇದೆ. ಎಷ್ಟು ನೋಡು. ಹಲೋ, ಮೋಟ್ರ್ ಬಂತ? 1305 ಆಯ್ತು. 12 ಗ್ಲಾಸ್ ಮಾಡು ಅಷ್ಟೇ. ಇವಾಗ ಮೋಟ್ರ್ ಬಂತ ಅಂತ 1305 ಇಲ್ಲಿ ಗೊತ್ತಾಗತ್ತೆ. ತೋರಿಸಿ ಸ್ವಲ್ಪ ಮೇಲೆ ಆಯ್ತು, 1 ಇಂಚ್ ಮೇಲೆ ಆಯ್ತಾ ಅಷ್ಟೇ. ಕಾಣ್ತಾ ಇಲ್ಲ ಮೋಟ್ರ್ ಅದು ಇವಾಗ. ಮೋಟ್ರ್ ಅದು ಅದೇ ಮೋಟ್ರು.
ಫಿಟ್ಟಿಂಗ್ ಹತ್ರ ನೋಡ್ಕೊಂಡ್ರೆ ಲೀಕೇಜ್ ಇಲ್ಲ ಅಂತ ನಾನು 1300 305 ಐತೆ. ಹ್ಞೂ 5 ಅಡಿ ಅಂದರೆ 1300. ಈಗ ಡೆಪ್ತ್ ಎಷ್ಟಿದೆ ಅಂತ ಗೊತ್ತಾಗೋದು ಈಗ. ಇಲ್ಲ ನೋಡೋಣ ನಿಮಿಷ ಫಸ್ಟ್ ಫಿಟ್ಟಿಂಗ್ ಲೀಕೇಜ್ ಏನು ನೋಡ್ಕೊಳ್ಳೋಣ. ಈಗ ರನ್ನಿಂಗಲ್ಲಿದೆ. ವೇಲಿ ಸ್ವಲ್ಪ ಮೇಲೆ ಎತ್ತು. ವಾಟರ್ ಲೆವೆಲ್ ಬರೆಯಿಲ್ಲ. ಇಲ್ಲ ಎಂಟು ಫಿಟ್ಟಿಂಗ್ ಅಂತ ನೋಡ್ಕೊಂಡು ಡೆಪ್ತ್ ಎಷ್ಟು 100 ಅಡಿ ಇದೆಯಾ? ಹಾಂ ಎತ್ತು ಎಷ್ಟು ಅಡಿ ಗ್ಯಾಪ್ ಇಲ್ಲ? ಎತ್ತು ಲೈಟಾಗಿ ಎತ್ತು, ಜಾಸ್ತಿ ಇರ್ಬೋದು, ಲೈಟಾಗಿ ಎತ್ತು ಸಾಕು. ಹಾಂ ಲೀಕೇಜ್ ಏನಿಲ್ಲ, ಎಂಟು ಫಿಟ್ಟಿಂಗ್ ಲೀಕೇಜ್ ಏನಿಲ್ಲ. ಬಿಡು ಲೀಕೇಜ್ ಗೊತ್ತಾಗ್ಬಿಡ್ತಲ್ಲ, ಫುಲ್ ಗಲೀಜಾಗಿದೆ. ಹಾಂ ಕೂತ್ಕೊಂಡು ಆರಾಮ ಕಾಲ ಹೋಯ್ತಾ? ಇಲ್ಲ ಇಲ್ಲಿದ್ದರೆ ಬಿಡು. ಸ್ವಲ್ಪ ಮೇಲೆ ಎತ್ತು, ಸ್ವಲ್ಪ ಮೇಲೆ ಅದು ಸಾಕು ಬಿಡು. ಇದ್ರ ಹತ್ರ ಕೂತ್ಕೊಂಡಿತ್ತು ಮೆಶ್ ಹತ್ರ ಬಿಡು. ವಾಟ್ರು ಆಗೋಯ್ತಲ್ಲ. ಅಷ್ಟೇ ಬಿಡು, ಅಷ್ಟೇ, ಗ್ಯಾಪ್ ಏನಿಲ್ಲ. ಆಯಿತು. ಅಷ್ಟೇ, ಬಾಟಮ್ ಇಲ್ಲ, ಅಷ್ಟೇ ಫುಲ್ ಬಾಟಮ್ವರೆಗೂ ಬಿಟ್ಬಿಟ್ಟಿದ್ದೀನಿ. ಈಗ ವಾಟರ್ ಲೆವೆಲ್ 170ರಲ್ಲಿದೆ. ಹ್ಞೂ 170ರಲ್ಲಿದೆ ವಾಟರ್ ಲೆವೆಲ್. ಎಷ್ಟು ಸ್ಟೋರೇಜ್ ವಾಟರ್ ಇದ್ದಿದ್ದು? 1275 ಅಂತ. 1275? 75. ಇಲ್ಲಪ್ಪ, 1170. 1170. ಹಾಂ ಅದೇಳು. 170 130 ನೀರು ಸಿಗ್ತಾಯಿದೆ. ಪಂಪ್ ವೀಕ್ ಆಗಿದೆ.